ಗುರುಭ್ಯೋ ನಮಃ ಗಣಗಣಪತಿ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, 2026 ಮೇ ತಿಂಗಳ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತೇಳಿ ಈ ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಉತ್ತಮ ಸ್ಥಾನದಲ್ಲಿರೋದರಿಂದ ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿರುತ್ತದೆ. ನಿಮ್ಮ ರಾಶಿ ಅಧಿಪತಿ ಶುಕ್ರ ಉತ್ತಮ ಸ್ಥಾನದಲ್ಲಿದ್ದಾನೆ. ನಿಮ್ಮ ಆಕರ್ಷಣೆ ಮತ್ತೆ ಕಾರ್ಯಕ್ರಮಗಳು ಹೆಚ್ಚಾಗುತ್ತದೆ. 8ನೇ ಮನೆಯಲ್ಲಿ ಗುರು ಸಂಚಾರ ಮಾಡೋದರಿಂದ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. 5ನೇ ಮನೆಯಲ್ಲಿ ಶನಿ ಇರುವುದರಿಂದ ಮಕ್ಕಳ ವಿಚಾರದಲ್ಲಿ ಕಾಳಜಿ ಕೊಡಬೇಕು. ಕುಜ ಸಪ್ತಮ ಸ್ಥಾನದಲ್ಲಿರುವುದರಿಂದ ಸಂಗಾತಿಯೊಟ್ಟಿಗೆ ಮಾತಾಡೋದು ವಿಚಾರದಲ್ಲಿ ತಾಳ್ಮೆಯಿಂದ ಇರಿರಿ. ಮತ್ತು ಉದ್ಯೋಗಸ್ಥರಿಗೆ ಈ ತಿಂಗಳು ಪ್ರಗತಿ ಆದಿ ಸುಗಮವಾಗಿದೆ. ಕಚೇರಿಯಲ್ಲಿ ನಿಮ್ಮ ವಿಚಾರಕ್ಕೆ ಮನ್ನಣೆ ಸಿಗುತ್ತದೆ. ಹೊಸ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಅವಕಾಶಗಳು ದೊರೆಯುತ್ತದೆ. ಹೊಸ ಉದ್ಯೋಗಕ್ಕೆ ಹುಡುಕ್ತಿದ್ದೀರಾ, ಈ ತಿಂಗಳು ಬಂಪರ್ ಆಫರ್ ಬರುತ್ತದೆ. ಕಲೆ, ಫ್ಯಾಷನ್ ಮತ್ತು ವಿನ್ಯಾಸ ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಅಪಾರ ಯಶಸ್ಸು ಸಿಗುತ್ತದೆ. ಮತ್ತು ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದಾಯಕವಾಗಿರುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕಾಗಿದ್ರೆ ಈ ಮೇ ತಿಂಗಳು ಬಹಳ ಒಳ್ಳೆಯ ಸಮಯ. ದಿನಸಿ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭವಿದೆ. ಹಣಕಾಸಿನ ವಹಿವಾಟಿನಲ್ಲಿ ಪಾರದರ್ಶಕವಾಗಿರಲಿ. ಇನ್ನು ಆರ್ಥಿಕ ವಿಚಾರದಲ್ಲಿ ಇನ್ನು ಸಮಾಧಾನಕಾರಕವಾಗಿರುತ್ತದೆ. ಆದಾಯ ಅರಿವು ಚೆನ್ನಾಗಿರುತ್ತದೆ. ಅತಿಥಿ ಆಗಮನದಿಂದ ಖರ್ಚುಗಳು ಹೆಚ್ಚಾಗುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುತ್ತೀರಾ. ವಾಹನ ಖರೀದಿ ಮಾಡುವ ವಿಚಾರ ಇದ್ರೆ ಈ ತಿಂಗಳು ಅಂತಿಮ ರೂಪದಲ್ಲಿ ಪಡೆಯಬಹುದು. ಇನ್ನು ಕುಟುಂಬ ವಿಚಾರದಲ್ಲಿ ಸುಖ ಶಾಂತಿ ಇರುತ್ತದೆ. ಕುಟುಂಬದೊಟ್ಟಿಗೆ ಪ್ರವಾಸ ಹೋಗಕ್ಕೆ ಸೂಕ್ತ ಸಮಯ. ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ. ಸಂಗಾತಿಯೊಟ್ಟಿಗಿದ್ದಂಥ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತದೆ. ಪ್ರೇಮಿಗಳಿಗೆ ಮಧುರ ಕ್ಷಣಗಳು ಕಾದಿದೆ. ಈ ತಿಂಗಳು ಆರೋಗ್ಯ ದೃಷ್ಟಿಯಲ್ಲಿ ಈ ತಿಂಗಳು ಮಿಶ್ರ ಫಲ ಸಿಗುತ್ತದೆ. ಅತಿಯಾದ ಕೆಲಸ ಒತ್ತಡಗಳಿಂದ ಸೊಂಟದ ನೋವುಗಳು ಕಾಣಿಸಬಹುದು. ಹೊರಗಿನ ಆರೋಗ್ಯ ಸೇವಿಸುವಾಗ ಜಾಗೃತಕಾರಕವಾಗಿರಿ. ಪ್ರತಿದಿನ ಯೋಗ ಮಾಡಿ. ಸಮತೋಲಿತ ಆಹಾರಗಳನ್ನ ಮಾಡಿ. ಅದೃಷ್ಟ ಸಂಖ್ಯೆ ಬಂದು 5, 6, 8. ಅದೃಷ್ಟ ಬಣ್ಣ ಬಂದು ಬಿಳಿ ಬಣ್ಣ ಮತ್ತು ಕ್ರೀಮ್ ಬಣ್ಣ. ಅದೃಷ್ಟ ದಿನ ಬಂದು ಗುರುವಾರ ಮತ್ತು ಶುಕ್ರವಾರ. ಈ ತಿಂಗಳ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಬಿಳಿ ಬಣ್ಣದ ಹೂವನ್ನು ನೀಡಿ ಶ್ರೀ ಸೂತ್ರ ಪಠಣೆ ಕೇಳುವುದು ಬಹಳ ಒಳ್ಳೆಯದು. ಒಟ್ಟಾರೆ ಹೇಳೋದಾದ್ರೆ ಈ ತುಲಾರಾಶಿಯವರಿಗೆ ಮೇ ತಿಂಗಳು ಯಶಸ್ವಿನ ಮಾತು ಆಗಿದೆ. ನಿಮ್ಮದು ಕೂಡ ತುಲಾರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.